ಈಗ ಹೆಣ್ಣು ಆದಮೇಲೆ ಇವಾಗಲೂ ಕೂಡ ಲೈಕ್ ಯಾರು ಮೇಲೆ ಲವ್ ಆಗಿರ್ಬೋದು, ಅಟ್ರ್ಯಾಕ್ಟ್ ಆಗಿರ್ಬೋದು, ಲೈಕ್ ಒಂದೇ ನಿಮಿಷ ಕ್ಯಾಮ್ರಾ ಆಫ್ ಮಾಡಿ ಹೆಣ್ಣು ಆದಮೇಲೆ ಯಾರು ಮೇಲೆ ಲವ್, ಪ್ರೀತಿ, ಅಟ್ರ್ಯಾಕ್ಟ್ ಏನಾದರೂ ಆಗಿದೆಯಾ? ತುಂಬ ಲವ್ ಆಗಿದೆ, ತುಂಬ ಅಟ್ರ್ಯಾಕ್ಟ್ ಆಗಿದೆ, ತುಂಬ ಅಂದರೆ ತುಂಬ ನೊಂದಿದ್ದೀನಿ. ನಮ್ಮವರು ಅಂತೇಳ್ಬಿಟ್ಟು ಅನ್ಕೊಂಡ್ಮೇಲೆ ಲೈಕ್ ಪ್ರತಿ ಟೈಮ್ ಅದೇನೋ ಅಂತಾರೆ ತಾನೆ, ಗೊತ್ತಿದ್ರೂ ಲೈಕ್ ಹಳ್ಳಕ್ಕೆ ಹೋಗ್ಬಿಟ್ಟು ಬೀಳ್ತೀವಿ ಅಂತ. ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವ್ರು ನಮ್ಮ ಜೊತೆಲಿ ಇರಲ್ಲ, ನಮ್ಮನ್ನು ಮದುವೆ ಮಾಡ್ಕೊಳ್ಳಿ, ಲವ್ ಮಾಡಲಿ, ಏನೇ ಮಾಡಲಿ, ನಾಳೆ ಒಂದಿನ ಅವನದು ಅಂತೇಳ್ಬಿಟ್ಟು ಬಂದ ಅಂತಾರೆ, ಅವ್ನು ಬೇರೆಯವ್ರ ಮದುವೆ ಮಾಡ್ಕೊಂಬಿಟ್ಟು ಹೋಗ್ತಾನೆ. ಎಲ್ಲ ನಮ್ಮಂಥವ್ರ ಲೈಫಲ್ಲಿ ಆಗೋದು ಇದೆ. ಪುರ್ರ ಅಂತಬಿಟ್ಟು ಹಾರ್ಕೊಂಬಿಟ್ಟು ಹೋಗ್ಬಿಡ್ತಾರೆ. ಪ್ರೀತಿ ಗೀತಿ ನಮ್ಮಂತೋರಿಗಲ್ಲ, ಪಡ್ಕೋಬೇಕು ನಾವೇನೆ ಸರಿ ಇಲ್ಲ. ಅಪ್ಪ ಅಮ್ಮ ಬಿಟ್ಬಿಟ್ಟೆ ಬದುಕ್ತಾ ಇದ್ದೀನಿ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಐ ಡೋಂಟ್ ಕೇರ್. ಬಂದವರೆಲ್ಲ ನಮ್ಮವರು, ಬರ್ಲಾರ್ದವರೆಲ್ಲ ಹೋಗಿ ಅಂತೀನಿ. ಏನಾಗಲಿ ಮುಂದೆ ಸಾಗುನಿ. ಯಾರ ಹತ್ರ ಆದ್ರೂ ನಾವು ಪ್ರೀತಿ ಪ್ರೇಮ ಅಂತಬಿಟ್ಟು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಮನಸ್ಲಿಂದ ಮಾಡಿ, ಇಲ್ಲ ಅಂದರೆ ಡೈರೆಕ್ಟ್ ಆಗಿಬಿಟ್ಟು ಹೇಳಿ. ಅದೇನೋ ಅಂತಾನೆ, ಲವ್ ಈಸ್ ನೇಮ್, ಸೆಕ್ಸ್ ಈಸ್ ಗೇಮ್, ಯೂಸ್ ದ ನೇಮ್, ಪ್ಲೇ ದ ಗೇಮ್ ಅಂತ. ಪ್ರತಿಯೊಂದು ಟ್ರಾನ್ಸು ಯಾರ್ಯಾರು ಇರ್ತಾನೆ ಯಾರೂ ನಾವು ಮಾಡಲ್ಲ. ಹೌದು, ನಾವು ಯಾರನ್ನೂ ಲವ್ ಮಾಡಬಾರ್ದು, ನಮ್ಮನ್ನು ನಾವು ಲವ್ ಮಾಡಬೇಕು ಅಂತ. ನಮಗೆ ಎಲ್ಲರೂ ಕೋತಿಗಳು ಅಂತಬಿಟ್ಟು ಕರೆಕ್ಟಾಗಿ ಕರೀತಾರೆ, ನಮ್ಮನ್ನೆಲ್ಲ ಕೋತಿ ಅಂತಲೇ ಕರೀತಾರೆ. ಯಾಕೆ ಅಂತ ಅಂದರೆ ನಾವು ನಮ್ಮ ಬಗ್ಗೆ ಬಿಟ್ಬಿಟ್ಟು ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ. ಹೇಗೆ ಮದುವೆ ಆದರು? ಆ ಥರ ಇದ್ದಾಗ ಮದುವೆ ಅವಶ್ಯಕತೆನೇ ಇರಲಿಲ್ವಲ್ಲ. ಅದೇ ನಾನು ಹೇಳ್ತಿದ್ದಾನೆ, ಯೂಸ್ ಆ್ಯಂಡ್ ಥ್ರೋ. ನಾನು ಡೈರೆಕ್ಟಾಗಿ ನಿನ್ನ ಹತ್ರ ಮಾಡ್ತೀನಿ ಅಂತ ಬಟ್ ಹೇಳೋಕ್ಕಾಗಲ್ಲ, ಅವ್ರು ಇದೆಲ್ಲ ಮಾಡ್ತಾರೆ. ಅಪ್ಪ ನಂಗೆ ಹೇಳ್ತೀನಿ, ಡೈರೆಕ್ಟಾಗಿ ಬರಬೇಕಾ, ಮಲಗಬೇಕು ಅನ್ಸುತ್ತಾ, ಬಾಯಿ ಬಿಟ್ಟು ಕೇಳಿಬಿಡು, ನಾನು ನಿನ್ನ ಹತ್ರ ಬಂದ್ಬಿಟ್ಟು ಮಲಗಬೇಕು, ಇಷ್ಟ ಆದರೆ ಹ್ಞೂ ಅಂತೀವಿ, ನಾಳೆ ಮುಂದಕ್ಕೆ ಹೋಗಲ್ಲ ಲೋಡೆ ಅಂತೀವಿ. ಯಾಕೆ ಅಷ್ಟೊಂದೆಲ್ಲ ಡ್ರಾಮಾ ಮಾಡಿಬಿಟ್ಟು ನಾನು ಇವಾಗ ಎಷ್ಟೊಂದು ಸಫರ್ ಮಾಡ್ತಾ ಇದ್ದೀನಿ. ಈಗ ಹೆಣ್ಣು ಆದಮೇಲೆ ಇವಾಗಲೂ ಕೂಡ ಲೈಕ್ ಯಾರು ಮೇಲೆ ಲವ್ ಆಗಿರ್ಬೋದು, ಅಟ್ರ್ಯಾಕ್ಟ್ ಆಗಿರ್ಬೋದು, ಲೈಕ್ ಒಂದೇ ನಿಮಿಷ ಕ್ಯಾಮ್ರಾ ಆಫ್ ಮಾಡಿ. ಓಕೆ, ನಿಮಗೆ ಹೆಣ್ಣು 3 ವರ್ಷ ಆಯಿತು ಸರ್ಜರಿ ಮಾಡಿಸ್ಕೊಂಡು. ಓಕೆ, ಹೆಣ್ಣು ಆದಮೇಲೆ ಇವಾಗ 9 ವರ್ಷ ಆಯಿತು. 9 ವರ್ಷ ಆಯ್ತಾ? ಓಕೆ, ಅಂದರೆ ಸರ್ಜರಿ ಮಾಡಿಸ್ಕೊಂಡು ರೀಸೆಂಟ್ ಆಗಿ ಮಾಡಿಸ್ಕೊಂಡಿರೋದು, ಇವಾಗ 4-5 ವರ್ಷ ಆಯಿತು ಅಷ್ಟೇ. ಸರ್ಜರಿ ಮಾಡಿಸ್ಕೊಂಡು 4-5 ವರ್ಷ ಆಯಿತು. ಹೆಣ್ಣು ಆದಮೇಲೆ ಯಾರು ಮೇಲೆ ಲವ್, ಪ್ರೀತಿ, ಅಟ್ರ್ಯಾಕ್ಟ್ ಏನಾದರೂ ಆಗಿದೆಯಾ? ತುಂಬ ಲವ್ ಆಗಿದೆ, ತುಂಬ ಅಟ್ರ್ಯಾಕ್ಟ್ ಆಗಿದೆ, ತುಂಬ ಅಂದರೆ ತುಂಬ ನೊಂದಿದ್ದೀನಿ. ನಮ್ಮವರು ಅಂತೇಳ್ಬಿಟ್ಟು ಅನ್ಕೊಂಡ್ಮೇಲೆ ಲೈಕ್ ಪ್ರತಿ ಟೈಮ್ ಅದೇನೋ ಅಂತಾರೆ ತಾನೆ, ಗೊತ್ತಿದ್ರೂ ಲೈಕ್ ಹಳ್ಳಕ್ಕೆ ಹೋಗ್ಬಿಟ್ಟು ಬೀಳ್ತೀವಿ ಅಂತ. ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವ್ರು ನಮ್ಮ ಜೊತೆಲಿ ಇರಲ್ಲ, ನಮ್ಮನ್ನು ಮದುವೆ ಮಾಡ್ಕೊಳ್ಳಿ, ಲವ್ ಮಾಡಲಿ, ಏನೇ ಮಾಡಲಿ, ನಾಳೆ ಒಂದಿನ ಅವನದು ಅಂತೇಳ್ಬಿಟ್ಟು ಬಂದ ಅಂತಾರೆ, ಅವ್ನು ಬೇರೆಯವ್ರ ಮದುವೆ ಮಾಡ್ಕೊಂಬಿಟ್ಟು ಹೋಗ್ತಾನೆ. ಎಲ್ಲ ನಮ್ಮಂಥವ್ರ ಲೈಫಲ್ಲಿ ಆಗೋದು ಇದೆ. ಪುರ್ರ ಅಂತಬಿಟ್ಟು ಹಾರ್ಕೊಂಬಿಟ್ಟು ಹೋಗ್ಬಿಡ್ತಾರೆ. ನೀವು ಕೂಡ ಮದುವೆ ಆಗಿದ್ರಿ, ಹೇಗಿತ್ತು ಆ ಲೈಫ್? ಚೆನ್ನಾಗೇ ಇತ್ತು, ಬಟ್ ಕೆಲವೊಂದಿರುತ್ತೆ ಅಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ಇದು. ನೋಡೋಣ ಎಲ್ಲರೂ ಥರ ಲೈಫ್ನ. ನನ್ನ ಲೈಫಲ್ಲಿ ನಾನು ಟು ಬಿ ಪ್ರೌಡಾಗಿ ಹೇಳ್ತೀನಿ, ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ಏನೇ ಆದ್ರೂ ಸಮತಿಗೆ ನಾನು ನಮ್ಮ ಅಪ್ಪ ಅಮ್ಮ ಬಿಟ್ಬಿಟ್ಟೇ ಬದುಕ್ತಾ ಇದ್ದೀನಿ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಐ ಡೋಂಟ್ ಕೇರ್. ಬಂದವರೆಲ್ಲ ನಮ್ಮವರು, ಬರ್ಲಾರ್ದವರೆಲ್ಲ ಹೋಗಿ ಅಂತೀನಿ. ಇವಾಗಲೂ ಹೇಳ್ತೀನಿ, ನಾನು ಯಾರಿಗೂ ಬಾ ಅಂತಬಿಟ್ಟು ಕರೆಯಲ್ಲ, ಬರ್ತೀನಿ ಅಂದವರಿಗೆ ಯಾಕೆ ಬರ್ತೀಯ ಅಂತಲೂ ನಾನು ಕೇಳಲ್ಲ. ನಾನು ಅದೇ ಹೇಳೋದು, ಯಾರ ಹತ್ರ ಆದ್ರೂ ನಾವು ಪ್ರೀತಿ ಪ್ರೇಮ ಅಂತಬಿಟ್ಟು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಮನಸ್ಲಿಂದ ಮಾಡಿ, ಇಲ್ಲ ಅಂದರೆ ಡೈರೆಕ್ಟ್ ಆಗಿಬಿಟ್ಟು ಹೇಳಿ. ಅದೇನೋ ಅಂತಾನೆ, ಲವ್ ಈಸ್ ನೇಮ್, ಸೆಕ್ಸ್ ಈಸ್ ಗೇಮ್, ಯೂಸ್ ದ ನೇಮ್, ಪ್ಲೇ ದ ಗೇಮ್ ಅಂತ. ಆ ಥರ ಎಲ್ಲ ಆಡಬೇಡಿ. ನಾನು ನಿನ್ನ ಲವ್ ಮಾಡ್ತೀನಿ, ಅದು ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಲೈಫ್ ಲಾಂಗ್ ನಿನ್ನ ಜೊತೆಲಿ ಇರ್ತೀನಿ ಅಂತಬಿಟ್ಟು ಬೆಟ್ಟದಷ್ಟು ಪ್ರೀತಿ ತೋರಿಸ್ಬಿಟ್ಟು ಮಧ್ಯದಲ್ಲಿ ಕೈ ಬಿಟ್ಟು ಅದು ಲವ್ ಆಯಿತು ನಿಮ್ಮದು? ಲೈಕ್ ಈ ಥರ ಇರುತ್ತಲ್ವ, ಎಲ್ಲಿ ನೋಡಿದ್ದು? ಆ್ಯಕ್ಚುಲಿ ನಾನು ಒಂದು ಮೂವಿಯಲ್ಲಿ ಲೈಕ್ ಬಿಗ್ ಮೂವಿನಲ್ಲಿ ನಾನು ಲೈಕ್ ಮೇನ್ ರೋಲಾಗಿ ಆ್ಯಕ್ಟಿಂಗ್ ಮಾಡಿದ್ದೆ. ಓಕೆ.
ಅಲ್ಲಿ ನಾನು ನಮ್ಮ ಪೋಸ್ಟರ್ಸ್ ಎಲ್ಲ ಅಂಟಿಸ್ಬೇಕಾಗಿತ್ತು ಅಂದ್ಬಿಟ್ಟು ಎಲ್ಲರಿಗೂ ಟಾಸ್ಕ್ ಕೊಟ್ಟಿದ್ದು, ನಿಮ್ಗೆ ಗೊತ್ತಿರೋ ಪ್ಲೇಸಲ್ಲಿ ಹೋಗ್ಬಿಟ್ಟು ಪೋಸ್ಟರ್ಸ್ನ ನೀವು ಅಂಟಿಸಿ, ನೀವು ಆರ್ಟಿಸ್ಟ್ಗಳಾಗ್ಬಿಟ್ಟು ಪ್ರಮೋಷನ್ ಮಾಡಿಲ್ಲ ಅಂದರೆ ಹೆಂಗೆ ಅಂತ. ಆ ಪ್ರಮೋಷನ್ ಟೈಮಲ್ಲಿ ನಾನು ಅವ್ರನ್ನ ನೋಡಿದ್ದು. ಓಕೆ. ಜಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಆಮೇಲೆ ಅದು ಲವ್ ಹೆಂಗಾಯ್ತು ಅಂತಲೇ ಗೊತ್ತಿಲ್ಲ. ಆಮೇಲೆ ನನ್ನ ಮದುವೆನೂ ಹೆಂಗಾಯ್ತು ಅಂತಲೇ ನನಗೆ ಗೊತ್ತಿಲ್ಲ. ಓಕೆ. ಈಗ ಡಿವೋರ್ಸ್ ಅಂತ ಹೇಳಿದ್ರೆ ಆ ಥರದ್ದು ಏನೂ ಅಲ್ಲ, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟಾಗಿಲ್ಲ ಇಬ್ಬರು ಮಧ್ಯದಲ್ಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇದೆ. ಓಕೆನಾ, ನೀನು ರೀಲ್ಸ್ ಯಾಕೆ ಮಾಡ್ತೀಯಾ, ಆ ಥರ ಎಲ್ಲ ಯಾಕೆ ಮಾಡ್ತೀಯಾ, ನೀನು ಈ ಥರ ಎಲ್ಲ ಯಾಕೆ ಮಾಡ್ತೀಯಾ, ಅದು ಯಾಕೆ ಮಾಡ್ತೀಯಾ, ಅದು ಇದು ಎಲ್ಲನೂ ಇದ್ದೇ ಇರುತ್ತೆ ತಾನೇ. ನಾನು ಆವಾಗಲಿಂದ ನನ್ನ ಖುಷಿಗೋಸ್ಕರ ನಾನು ಬದುಕ್ತೋಳು. ಓಕೆನಾ, ನೀನು ಲವ್ ಮಾಡೋಕ್ಕಿಂತ ಮುಂಚೆಗೆ, ಲವ್ ಮಾಡೋದಕ್ಕಿಂತ ಮುಂಚೆಗೆ ನೀನು ಎಲ್ಲ ನೋಡ್ಬಿಟ್ಟೆ ಮಾಡಿರ್ತೀಯ. ಇವಾಗ ಆಲ್ಮೋಸ್ಟ್ ನಾನು ಒಂದು ಬಟ್ಟೆ ತೊಗೋಬೇಕು ಅಂತಿಲ್ಲ ಅಂದರೆ ಎಲ್ಲನೂ ನೋಡ್ಬಿಟ್ಟೆ ಮಾಡಿರ್ತೀವಿ ತಾನೇ. ಸಡನ್ನಾಗಿ ನೀನು ಹಂಗಿರಬೇಡ, ಹಿಂಗಿರು, ಅದು ಮಾಡಬೇಡ, ಇದು ಮಾಡು ಅಂತಂದರೆ ನಮ್ಮದಲ್ಲಿ ಒಂದು ಇರುತ್ತಲ್ವ, ನಾವು ಅದನ್ನು ಬಿಟ್ಕೊಡೋಕ್ಕಾಗುತ್ತಾ? ನಾನು ಅಷ್ಟೇ ಹೇಳೋದು, ಇಷ್ಟ ಇದ್ದರೆ ಇರು, ಇಲ್ಲಾಂದರೆ ಹೋಗು. ನನಗೆ ಹಂಗೂ ಗೊತ್ತಿದೆ, ನೀನು ಮದುವೆ ಮಾಡ್ಕೊಂಡ್ಮೇಲೆ ಅಂತ ಹೇಳಿದ್ರೆ ನನ್ನನ್ನು ಬಿಟ್ಬಿಟ್ಟು ಹೋಗ್ತೀಯಾ. ಅವಾಗ ಅನ್ಭವಿಸೋದ್ಕಿಂತ ಇವಾಗಲೂ ಅನ್ಭವಿಸೋದು ಎಷ್ಟೋ ಚೆನ್ನಾಗಲ್ವಾ? ಹೌದಲ್ವ? ಬಿಟ್ಟು ಹೋದ್ಮೇಲೆ ಹೇಗಿತ್ತು ವಾತಾವರಣ? ನನಗೆ ಹೆಂಗೆ ಅನಿಸ್ಬಿಟ್ಟಿದೆ ಅಂತ ಹೇಳಿದೆ ಅಂದರೆ, ಪ್ರತಿಯೊಂದು ಟ್ರಾನ್ಸು ಯಾರ್ಯಾರು ಇರ್ತಾನೆ ಯಾರೂ ಲವ್ ಮಾಡಲ್ಲ. ಹೌದು. ನಾವು ಯಾರನ್ನೂ ಲವ್ ಮಾಡಬಾರ್ದು, ನಮ್ಮನ್ನು ನಾವು ಲವ್ ಮಾಡಬೇಕು ಅಂತ. ನಮಗೆ ಎಲ್ಲರೂ ಕೋತಿಗಳು ಅಂತಬಿಟ್ಟು ಕರೆಕ್ಟಾಗಿ ಕರೀತಾರೆ, ನಮ್ಮನ್ನೆಲ್ಲ ಕೋತಿ ಅಂತಲೇ ಕರೀತಾರೆ. ಯಾಕೆ ಅಂತ ಅಂದರೆ ನಾವು ನಮ್ಮ ಬಗ್ಗೆ ಬಿಟ್ಬಿಟ್ಟು ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ. ಅಯ್ಯೋ ನಮ್ಮ ಹುಡುಗ ತಾನೆ, ನಮ್ಮನ್ನು ತಾನೆ, ಹೆಂಗೆ ಅಂತ ಹೇಳಿದ್ರೆ ಒಂದು ಹುಡುಗಿನೂ ಏನೂ ಮಾಡಲ್ಲ, ಅಷ್ಟೊಂದೆಲ್ಲ ಮಾಡಿರ್ತೀವಿ. ತುಂಬ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ. ಆ್ಯಕ್ಚುಲಿ ಇವಾಗ ಹೆಂಗಾಯಿತು ಅಂದರೆ, ಮನೆಯಿಂದ ಪ್ರೀತಿ ಸಿಗಲಿಲ್ಲ, ಓಕೆ ಇಲ್ಲಿ ಬಂದರೆ ಇಲ್ಲಿ ಯಾರು ಪ್ರೀತಿ ಕೊಡ್ಬೋದು ಅಂತ ಬಂದರೆ, ಇನ್ನೇನು ಪ್ರೀತಿ ಸಿಗಬೇಕು ಅನ್ಬೇಕಾದ್ರೆ ಓಡೋಗ್ಬಿಡ್ತಲ್ಲ, ಅಲ್ಲೇ ಇದಾಗ್ಬಿಡುತ್ತೆ. ಏನು ಗೊತ್ತಾ, ಅವನಿಗೂ ಲೈಕ್ ನಮ್ಮಮ್ಮ ನಮ್ಮ ಅಕ್ಕ ಅವ್ರೇನಂತಾರೆ, ನಾನು ಅವರೆಲ್ಲ ಮುಂದೆ ಕರ್ಕೊಂಡು ಮತ್ತೆ ಹೇಗೆ ಮದುವೆ ಆದರು? ಆ ಥರ ಇದ್ದಾಗ ಮದುವೆ ಅವಶ್ಯಕತೆನೇ ಇರಲಿಲ್ವಲ್ಲ. ಅದೇ ನಾನು ಹೇಳ್ತಿದ್ದಾನೆ, ಯೂಸ್ ಆ್ಯಂಡ್ ಥ್ರೋ. ನಾನು ಡೈರೆಕ್ಟಾಗಿ ನಿನ್ನ ಹತ್ರ ಮಾಡ್ತೀನಿ ಅಂತ ಬಟ್ ಹೇಳೋಕ್ಕಾಗಲ್ಲ, ಅವ್ರು ಇದೆಲ್ಲ ಮಾಡ್ತಾರೆ. ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮದುವೆ ಆಟ. ನಾನು ಅದೇ ಹೇಳ್ತೀನಿ, ಯಾರ ಜೀವನದಲ್ಲೇನೂ ನೀವು ಆಟ ಆಡಬೇಡಿ ಅಂತ. ನಮ್ಮಲ್ಲಿಂದಲೂ ಒಂದು ಮನಸ್ಸಿದೆ, ನೀವೇನೂ ಮಾಡಿಲ್ಲ ಅಂತಾರೆ, ನಿಮ್ಮ ಡೈರೆಕ್ಟಾಗಿ ಬರಬೇಕಾ? ನಾನು ನಿಜವಾಗ್ಲೂ ಹೇಳ್ತೀನಿ, ಒಪ್ಪನ್ ನಂಗೆ ಹೇಳ್ತೀನಿ, ಡೈರೆಕ್ಟಾಗಿ ಬರಬೇಕಾ, ಮಲಗಬೇಕು ಅನ್ಸುತ್ತಾ, ಬಾಯಿ ಬಿಟ್ಟು ಕೇಳಿಬಿಡು, ನಾನು ನಿನ್ನ ಹತ್ರ ಬಂದ್ಬಿಟ್ಟು ಮಲಗಬೇಕು, ಇಷ್ಟ ಆದರೆ ಹ್ಞೂ ಅಂತೀವಿ, ನಾನೇ ಮುಂದಕ್ಕೆ ಹೋಗಲ್ಲ ಲೋಡೆ ಅಂತೀವಿ. ಯಾಕೆ ಅಷ್ಟೊಂದೆಲ್ಲ ಡ್ರಾಮಾ ಮಾಡಿಬಿಟ್ಟು ನಾನಿವಾಗ ಎಷ್ಟೊಂದು ಸಫರ್ ಮಾಡ್ತಾಯಿದ್ದೀನಿ. ನಾನಿವಾಗ ಊರಿಗೆ ಹೋದ ಅಂತ ಹೇಳಿದ್ರು ನನ್ನ ಜನ ಲೈಕ್ ಎಲ್ಲೂ ಹೋದ್ರೂ ಜನ ನನಗೆ ಹಿಂಗೆಲ್ಲ ಮಾತಾಡ್ತಾರೆ ಗೊತ್ತಾ. ಆಲ್ಮೋಸ್ಟ್ ಅಲ್ಲಿ ನಾನು ಈ ಗಂಡಲಿಂದ ಹೆಣ್ಣಾಗ್ಬಿಟ್ಟು ಎಲ್ಲ ಮಾತಾಡ್ಕೊಂಬಿಟ್ಟು ಅನ್ಭವಿಸ್ಕೊಂಬಿಟ್ಟು ಬಂದಿದ್ದೀನಿ. ಇವ್ರಿಗೆ ಗೊತ್ತಿತ್ತಾ ನೀವು? ಎಲ್ಲನೂ ಗೊತ್ತು, ಪ್ರಿಂಟ್ ಟು ಪ್ರಿಂಟ್ ನಾನು ಹೇಳಿದ್ದೇನೆ. ನಾನು ನಿನ್ನಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇಲ್ಲ. ಮಾತು ಕೊಟ್ಟಿದ್ರ ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಅಂತ. ಅದೆಲ್ಲ ಇದ್ದೇ ಇರುತ್ತೆ ಅಲ್ವಾ. ಸೊ ಎಷ್ಟು ಮಂತ್ ಲವ್ ಆಗಿ ಸಡನ್ ಆಗಿ ಮದುವೆ ಎಷ್ಟು ಮಂತ್ ಇತ್ತು? ಡಿಸೆಂಬರಲ್ಲಿ ನಾನು ಲವ್ ಆಗಿರೋದು. ಓಕೆ. ಫೆಬ್ರವರಿ 14 ಮದುವೆ ಆಗಿರೋದು. ಓಕೆ. 5 ಮಂತ್ ಆದಮೇಲೆ ಲೈಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಬಂದಿತ್ತು. ನಾನು ಇವಾಗಲೂ ಹೇಳ್ತೀನಿ, ಅವನು ಕೆಟ್ಟವನು ಅಂತ ಬಿಟ್ಟು ನಾನು ಹೇಳಲ್ಲ, ಓಕೆನಾ. ಬಟ್ ಎಲ್ಲದಕ್ಕೂ ಐ ನೀಡ್ ಅಂತ ಹೇಳಿದ ಅಂದರೆ ನಾನು ಎಲ್ಲಿಂದ ಮಾಡೋಕ್ಕಾಗುತ್ತೆ? ಅವ್ರ ಮನೇಲಿ ಅವ್ರ ಮದುವೆ ಆಗಿರೋದು ಅವ್ರ ಮನೇಲಿ ಗೊತ್ತಿರಲಿಲ್ವ ವಿಷಯ? ಸೊ ಅವ್ರು ಹೆಂಗಿದ್ರು ಮತ್ತೆ ನಿಮ್ಮ ಜೊತೆ? ಹಂಗೆ ಅಲ್ಲಿನೂ ಹೋಗೋದು ಇಲ್ಲಿನೂ ಬರೋದು. ನೀವು ಯಾವತ್ತೂ ಹೇಳಿರ್ಲಿಲ್ವ ನಾನು ನಿಮ್ಮ ಮನೆಗೆ ಬರ್ತೀನಿ ಕರ್ಕೊಂಡು ಹೋಗು ಅಂತ? ಬಾಯಿಲಿಂದ ಹೇಳೋಕ್ಕೂ ಮಾಡಿ ತೋರ್ಸೋಕ್ಕೂ ತುಂಬ ವ್ಯತ್ಯಾಸ. ಹೌದಲ್ವಾ. ನೀನು ಒಂದು ಹೆಣ್ಣೆ ಅಂತೇಳ್ಬಿಟ್ಟು ನನ್ನ ಒಪ್ಕೊಂಡವನು ಅವನು, ಓಕೆನಾ. ಹೆಣ್ಣು ಅಂತಬಿಟ್ಟು ಒಪ್ಕೊಳ್ಳೋಕ್ಕೂ ನೀನು ಹೆಣ್ತರ ಅಂತಬಿಟ್ಟು ಹೇಳೋಕ್ಕೂ ತುಂಬ ವ್ಯತ್ಯಾಸ ಇರುತ್ತಾನೆ. ಅಟ್ಲೀಸ್ಟ್ ನಾನು ಆಗ ಹೆಣ್ಣು ಅಂತ ಹೇಳಿ ಈಗ ನೀನು ಹೆಣ್ತರ ಅಷ್ಟೇ. ನನ್ನ ಲೈಫಲ್ಲಿ ನಾನು ಅಳಬೇಕು ನಗಬೇಕು ಹಿಂಗೆ ಆಗ್ಬಿಟ್ಟಿದ್ದೀನಿ ಅಂತ ಹೇಳಿದ ಅಂದರೆ ಪಾಗಲ್ ಥರ ಆಗ್ಬಿಟ್ಟಿದ್ದೀನಿ, ಒಂಥರ ಡಿಪ್ರೆಷನಲ್ಲಿ ಹೋಗ್ತಾ ಇರ್ತಾನೆ, ಹಂಗೆ ಆಗ್ಬಿಟ್ಟಿದ್ದೀನಿ. ಲೈಕ್ ಅದೇನು ಅಂತಿರ್ತಾನೆ ಅವನಿಗೆ, ಲೈಕ್ ಪ್ರಪಂಚದ ಮುಂದೆ ನಾನು ಎಲ್ಲರ ಮುಂದೆ ಹೇಳ್ತೀನಿ, ನಮ್ಮ ಫ್ಯಾಮ್ಲಿ ಮುಂದೆ ನಾನು ಹೇಳಲ್ಲ, ಹಂಗೆ ಹಿಂಗೆ. ಓಕೆ ನೀನು ಎಲ್ಲಾದರೂ ಇರೋ ಖುಷಿಯಾಗಿರಪ್ಪ, ನಾನೇನು ಮಾಡೋಕ್ಕಾಗಲ್ಲ. ನನ್ನ ಹಣೆ ಬರದಲ್ಲಿ ನಾನು ಇದೆ ಅಂತ ಬರ್ಕೊಂಬಿಟ್ಟು ಬಂದುಬಿಟ್ಟಿದ್ದೇನೆ. ಅದನ್ನು ಯಾರೂ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ.
ಈಗ ಕಾಲು ಮೆಸೇಜು ಏನೂ ಮಾಡ್ತಾ ಇಲ್ಲ ಅವರು, ಬಿಟ್ಟಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸ್ಟೇಟಸಲ್ಲಿ ನಾನು ನೋಡಲಿ ಅಂತ ಬಿಟ್ಟು ಸ್ಟೇಟಸ್ ಹಾಕ್ತಾ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ. ನೀನು ಇಲ್ಲದೆ ನಾನಿರಲ್ಲ, ಒಂದಿನ ನಿನ್ಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ, ಇದಾಗುತ್ತೆ. ನಾನು ಯಾವತ್ತೂ ನಿನ್ನ ಬಿಟ್ಟು ಹೋಗು ಅಂತ ಬಿಟ್ಟು ಹೇಳಿದ್ರು. ಅವ್ರಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲರೂ ಹತ್ರನೂ ಆಗುತ್ತೆ. ಅದನ್ನು ನೀನು ಕುತ್ಕೊಂಡ್ಬಿಟ್ಟು ಅರ್ಥ ಮಾಡ್ಕೋಬೇಕು ತಾನೆ. ನನಗೆ ಕೆಲವೊಂದು ಟೈಮಲ್ಲಿ ಹೆಂಗೆ ಅನ್ಸುತ್ತೆ, ನೀವು ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡಿಲ್ವಾ? ಏನು ಅರ್ಥ ಮಾಡಿಸಿ ಏನಾದರೂ ಹೇಳ್ಬೋದಿತ್ತಲ್ವಾ? ಏನು ಹೇಳಿ, ಇವಾಗ ನೀನೇನೇ ಮಾಡಿದ್ರು ಇವಾಗ ಲೈಕ್ ಒಂದು ವ್ಯಕ್ತಿನ ನೀವು ಎಷ್ಟು ಅಂತ ಬಿಟ್ಟು ಲೈಕ್ ಇದು ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಹೌದು. ಒನ್ ಟೈಮ್ ಹೇಳ್ತೀರಾ, 2 ಟೈಮ್ ಹೇಳ್ತೀರಾ, ನೀನೇನು ಮಾಡಬೇಡ, ನಾನು ನಿನಗೇನು ಮಾಡಲ್ಲ, ನೀನು ನನಗೇನು ಮಾಡಬೇಡ, ಜಸ್ಟ್ ನೀನು ಹ್ಯಾಪಿಯಾಗಿರು, ನನಗೂ ಹ್ಯಾಪಿಯಾಗಿ ಬಿಡು ಅಂತ ಬಿಟ್ಟು ಹೇಳ್ತಾರೆ. ಅಂದರೆ ನಿನ್ನೂ ಹ್ಯಾಪಿಯಾಗಿರಲ್ಲ, ನನಗೂ ಹ್ಯಾಪಿಯಾಗಿ ಬಿಡಲ್ಲ, ಐ ನೀಡ್ ಜಸ್ಟ್ ಮನಿ ಅಂತ ಬಿಟ್ಟು ಹೇಳ್ತಾ ಅಂದರೆ ನಾನು ಎಲ್ಲಿಂದ ಇದು ಮಾಡ್ಕೊಳಕ್ಕಾಗುತ್ತಾ? ಅವ್ರಿಗೆ ಹೆಂಗೆ ಗೊತ್ತಾಯಿತು ನಿಮ್ಮ ಹತ್ರ ದುಡ್ಡಿದೆ, ಹಾಗಿದೆ ಹೇಗಿದೆ? ಅವು ಅಂತಿಲ್ಲ ಅಂತಂದರೆ ಲೈಕ್ ನಾನು ಟು ಬಿ ಫ್ರ್ಯಾಂಕ್ ಆಗಿ ನಾನು ಮದುವೆ ಆಗೋದಕ್ಕಿಂತ ಮುಂಚೆಗೆ ಹೇಳಿದೆ ನಾನು ಇನ್ನೊಂದು ಕೆಲಸ ಮಾಡ್ತೀನಿ ಅಂತ. ನಾನು ರೋಡಲ್ಲಿ ಡ್ಯಾನ್ಸ್ ಮಾಡೋಳು, ಹೌದಲ್ವಾ? ಟಮಟೆ ಅಣ್ಣಮ್ಮಂದು ಎಲ್ಲಿದ್ದ ಅಂತ ಹೇಳಿದ್ರೆ ನಾನು ಹೊಟ್ಟೆಪಾಡಿಗೋಸ್ಕರ ನಾನು ಮಾಡ್ತಾ ಇರೋದು. ಯಾರಾದರೂ ಒಂದು 200 ರೂಪಾಯಿ ಕೊಡ್ತೀರಿ ಅಂತೇಳ್ಬಿಟ್ಟು ಹೇಳ್ತಾ ಅಂತಾರೆ, ಅವ್ರ ಮುಂದೆ ನಾನು ಡ್ಯಾನ್ಸ್ ಮಾಡೋಳು. ಅವ್ರಿಗೇನು ಬೇಕು, ನನ್ನಿಂದ ಎಂಟರ್ಟೈನ್ಮೆಂಟ್ ಬೇಕು, ನನಗೇನು ಬೇಕು, ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದು ಬೇಕು, ನನ್ನ ಜೀವನ ಬೇಕು. ಪಬ್ಬಲ್ಲಿ ಡ್ಯಾನ್ಸ್ ಮಾಡೋಳು. ಎಲ್ಲಿ ದೇವ್ರ ಕುಣಿತ ಅಂತೆ, ಪೂಜೆ ಕುಣಿತ ಯಾವುದಾದ್ರೂ ಕರ್ತ ಅಂತ ಹೇಳ್ತಾ ಅಂದರೆ ಅಲ್ಲೆಲ್ಲ ಹೋಗೋಳು. ಹೌದಾ? ನಾನು ತುಂಬ ಅಂತೇಳಂದರೆ ತುಂಬ ನಾನು ಏನು ಮಾಡ್ತೀನೋ ಏನೇನೋ ಮನೆ ನಾನು ತುಂಬ ಅಂತೇಳಿ ಅಂದರೆ ತುಂಬ ಕಷ್ಟದಿಂದ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ಯಾರ ಹತ್ರನೂ ನಾನು ಇದುವರೆಗೂ ಕೈ ಚಾಚಿಬಿಟ್ಟಿಲ್ಲ. ನಾನು ಇವತ್ತು ಕೈ ಚಾಚಿಬಿಟ್ಟು ಬೇಡ ಅಂದರೆ ಇದಿಷ್ಟು ತೊಗೊಂಡಿರೋದು ಭಿಕ್ಷೆ ಬೇಡಕ್ಕ ಅಂದಂಗೆ ಅನಿಸುತ್ತೆ ನನಗೆ. ಅದಕ್ಕೆ ಪ್ರತಿಯೊಂದು ನನ್ನ ಕಣ್ಣು ಮುಂದೆ ಕಾಣಿಸ್ದಂಗೆ ಇಟ್ಟಿದ್ದೀನಿ. ಓಕೆ, ಇವಾಗ ಪಬ್ಗೆಲ್ಲ ಡ್ಯಾನ್ಸ್ಗೆಲ್ಲ ಹೋಗ್ತಾ ಇದ್ರಿ ಅಂತ ಹೇಳಿದ್ರು, ಅಲ್ಲಿ ಯಾರು ಏನಾದರೂ ಕರೆದಿದ್ರ ಬಾ ಒಂದಿನ ಹಾಗೆ ಹೀಗೆ ಅಂತ? ತುಂಬ ಮಿಸ್ಬಿಹೇವ್ ಆಗ್ತಾ ಬಾ ಒಂದಿನ ಎಲ್ಲನೂ ತೊಗೊಂಡ್ಬಿಟ್ಟು ಅಲ್ಲೆಲ್ಲಿ ಮುಟ್ಟೋರು, ಇಲ್ಲಲ್ಲಿ ಮುಟ್ಟೋರು, ಬೇಕು ಅಂತ ಅಲ್ಲೇ ಜಾಗದಲ್ಲಿ ತೊಗೊಂಬಂದ್ಬಿಟ್ಟು ಕಾಸಿಡೋರು. ಹೇಗೆಲ್ಲದನ್ನೂ ತಡ್ಕೊಂಡಿದ್ರಿ? ಇವತ್ತು ನಾನು ಮನೇಲಿದ್ದ ಅಂತಂದರೆ ನನಗೆ ಯಾರೂ ಮಾತಾಡ್ಸಲ್ಲ. ನಾನು ಒಂದೇ ಒಬ್ಬಳು, ನನಗೆ ಯಾರೂ ಬೇಕಾಗಿಲ್ಲ ಅಂತ ಡೋರ್ ಮುಚ್ಕೊಂಡ್ಬಿಟ್ಟು ಕೂತ್ಕೊಂಡ್ಬಿಡ್ತೀನಿ. ಆದರೆ ನನಗೆ ಒಬ್ಬನೇ ಮಾತಾಡ್ತಾನೆ ನನ್ನ ಹೊಟ್ಟೆ. ನೀನೇನು ಮಾಡ್ತೀವೋ ಗೊತ್ತಿಲ್ಲ, ನಾನು 3 ಟೈಮ್ ತೊಗೊಂಬಂದ್ಬಿಟ್ಟು ಹಾಕು ಅಂತ. ಅದಕ್ಕೋಸ್ಕರ ಆದರೂ ನಾನು ಕೇಳಲೇಬೇಕಲ್ವಾ? ಲೈಕ್ ಇವಾಗ ನಿಮ್ಮದು ಅಂತಲೇ ಒಂದು ಪಂಗಡ ಥರ ಇರತ್ತೆ, ಲೈಕ್ ಕಮ್ಯುನಿಟಿ ಅಂತ ಇರುತ್ತೆ. ಸೊ ಅಲ್ಲಿ ಹೋಗ್ಬೋದಿತ್ತಲ್ವಾ ನೀವು? ನಾವು ಕಮ್ಯುನಿಟಿ ಹೋಗೋಕ್ಕೆ ಲೈಕ್ ದೊಡ್ಡ ವಿಷಯ ಅಲ್ಲ. ನಾನು ಇವಾಗಲೂ ಕಮ್ಯುನಿಟಿಯವರು ನಮಗೆ ಎಲ್ಲ ಕಡೆನೂ ಕರೀತಾರೆ. ಬಟ್ ಕಮ್ಯುನಿಟಿಯಲ್ಲಿ ಮಾಡೋಕ್ಕಂಥ ಕೆಲಸಗಳು, ಎಲ್ಲ ಕೆಲಸಗಳು ನಾವು ಮಾಡಲೇಬೇಕು. ಅವರು ಹೇಳ್ತಾ ಇರ್ತಾರೆ, ನೀವು ಅದನ್ನ ಮಾಡಬೇಕು. ಲೈಕ್ ಬೇರೆ ಥರ, ಲೈಕ್ ಯಾವ್ಯಾವ ಥರ ಹೇಳ್ಬೋದು ಅವರು? ಬೇರೆ ಥರ ಏನಾದ್ರು ಹೇಳ್ತಾರೆ? ನಮ್ದಿರೋದು 2 ಒಂದು ಬೈಕಿಂಗು, ಒಂದು ಪ್ರಾಸ್ಟಿಟ್ಯೂಟ್. ಅದೆರಡು ನಾವು ಮಾಡಲೇಬೇಕು. ಅದು ನಾನು ತಪ್ಪು ಅಂತ ಬಿಟ್ಟು ನಾನು ಅವ್ರಿಗೆ ಹೇಳ್ತಾನೆ. ನಾನು ಸ್ವಲ್ಪ ಚೆನ್ನಾಗಿದ್ದೀನಿ, ಏನೋ ಇದ್ದೀನಿ, ಅಲ್ಲಿ ಸ್ವಲ್ಪ ನೀಟಾಗಿ ರೆಡಿ ಆದಂದರೆ ಸ್ವಲ್ಪ ಕ್ಯೂಟಾಗಿ ಕಾಣಿಸ್ತೀನಿ. ಹುಡುಗರೆಲ್ಲ ರೋಡಲ್ಲಿ ಡ್ಯಾನ್ಸ್ ಮಾಡೋಕ್ಕೆ, ಡ್ಯಾನ್ಸ್ ಮಾಡೋಕ್ಕೆ, ಗಣೇಶ ಕುಂತಲ್ಲಿ ಲೈಕ್ ಮದುವೆ ಟೈಮಲ್ಲಿ ಎಲ್ಲೋ ಡ್ಯಾನ್ಸ್ ಮಾಡೋಕ್ಕೆ ಒಂದು ಕಡೆ ಕರೀತಾರೆ. ಎಲ್ಲರೂ ಅದೇ ಥರ ಇರಬೇಕಲ್ವ? ಕೆಲವೊಬ್ಬರು ತುಂಬ ದಪ್ಪ ಇರ್ತಾರೆ, ತುಂಬ ಕರ್ರಗಿರ್ತಾರೆ, ಕೆಲವೊಬ್ರು ನೋಡಿದ ತಕ್ಷಣನೇ ಭಯ ಆಗುತ್ತೆ. ನೀವು ನೋಡಿರ್ತೀರಲ್ಲ ತುಂಬ ಜನ, ನೀವೇ ಎಷ್ಟೊಂದು ಜನ ನೋಡ್ಬಿಟ್ಟು ಭಯಪಟ್ಟಿರ್ತೀರ, ಮಾತಾಡ್ಸೋಕ್ಕೂ ಹಿಂದೆ ಮುಂದೆ ಜರುಗ್ತಾ ಇರ್ತೀರಪ್ಪ ನಾನು ಹೆಂಗೆ ಮಾತಾಡಿಸ್ಲಿ ಅಂತ. ಅಂಥವ್ರಿಗೆ ಆಪ್ಷನ್ಸ್ ಇರಲ್ವಲ್ಲ, ಕೈ ಹೊಡೆದ್ಬಿಟ್ಟು ಕೇಳಲೇಬೇಕಾಗುತ್ತಲ್ಲ ಕೊಡೋಕೆ. ಜೀವನ ನಡೆಸೋಕ್ಕೋಸ್ಕರ ನಾನು ಇವಾಗಲೇ ಹೇಳ್ತೀನಿ, ನಾವು ಜೀವನ ನಡೆಸೋಕ್ಕೋಸ್ಕರ ನಾವೇನು ಮಾಡೋದು ತಪ್ಪಲ್ಲ ಅಂತ. ಎಷ್ಟೊಂದು ಹುಡುಗಿಯರು ಕೈ ಕಾಲು ಎಲ್ಲ ದೊಡ್ಡ ಗಿಡ್ಡು ಎಲ್ಲನೂ ಇರುತ್ತೆ,